ಮತ್ತೆ ಸಮಾಜದಲ್ಲಿ ಏನು ಉನ್ನತೀಕರಣ ನಾವು ಕಾಣ್ತಾ ಇದ್ವಿ ಅದನ್ನು ಎತ್ತಿ ಹಿಡಿಯುವಲ್ಲಿ ಪತ್ರಿಕಾ ಮಾಧ್ಯಮಗಳು ವಾಹಿನಿಗಳು ಯಾವ ಮುಂದೆ ಬಂದು ಅವು ನಿಜಕ್ಕೂ ಕೂಡ ದಿಟ್ಟವಾದಂತಹ ನೇರವಾದಂತಹ ಒಂದು ವಾಹಿನಿಗಳಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಾನು, ಶ್ರೀದೇವಿ 9 ವರ್ಷಗಳ ಕಾಲ ಬಹಳ ಒಂದು ಸುದೀರ್ಘವಾಗಿ ಇಟ್ಟ ನೇರ ಒಂದು ಸುದ್ದಿಗಳ ಒಂದು ಬಿತ್ತನೆ ಜೊತೆಯಲ್ಲಿ ಇವತ್ತು ಜನಪ್ರತಿನಿಧಿಗಳಿರ್ಬೋದು ಅಥವಾ ಅಧಿಕಾರಿ ವರ್ಗದವರಿರ್ಬೋದು ಅಥವಾ ಸಮಾಜದ ಇತರೆ ವರ್ಗದವರಿರ್ಬೋದು, ಅವ್ರು ಹೇಗೆ ನಾವು ಇನ್ನೂ ಹೆಚ್ಚಿನದಾಗಿ ನಾವು ನಮ್ಮ ಕಾರ್ಯವೈಖರಿಗಳನ್ನು ಇನ್ನೂ ಹೆಚ್ಚಿನದಾಗಿ ಉನ್ನತೀಕರಣ ಮಾಡಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ನಮಗೆ ಒಂದು ಮಾರ್ಗದರ್ಶಕವಾಗಿ ನಿಂತಿರ್ತಕ್ಕಂಥ ವಾಹಿನಿಗಳಲ್ಲಿ ಇವತ್ತು CTV ವಾಹಿನಿ ಒಂದಾಗಿರ್ತಕ್ಕಂಥದ್ದು. ಒಂದು ವಿರೋಧವರು ಮಾತನಾಡ್ತಾ ಹೇಳಿದ್ರು, ಹಲವಾರು ಸಾಧನೆಗಳನ್ನು ಮಾಡಿರ್ತಕ್ಕಂಥದ್ದು CTV. ಹೇಗೆ ಒಂದು ನ್ಯೂನತೆಗಳನ್ನು ವಿತರಣೆ ಮಾಡಿ ಅದನ್ನು ಸರಿಪಡಿಸತಕ್ಕಂಥದ್ದು ಬಹಳ ವಿಚಾರಗಳನ್ನು ನಮಗೂ ಕೂಡ ಹೆಮ್ಮೆ ಇದೆ. ಏಕೆಂದರೆ ನ್ಯೂನತೆಗಳ ಲೋಪದೋಷಗಳ ಸಮಸ್ಯೆಗಳು ಗ್ರಾಮೀಣ ಮಟ್ಟದಲ್ಲಿ ಅಥವಾ ನಗರ ಮಟ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ವಿತರಣೆಯಾದಂತಹ ಒಂದು ಸುದ್ದಿಯಿಂದ ನಾವು ಮುಂದುವರೆಗೂ ಹೋಗಿ ಅದಕ್ಕೆ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಮಾಡಿದ್ವಿ ಅಂತಕ್ಕಂಥ ಒಂದು ಸಮಾಧಾನ ಮತ್ತು ನಮಗೂ ಕೂಡ ಹೆಮ್ಮೆಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಜೊತೆಲಿ ಇವತ್ತು ಸಾಧಕರಿಗೆ ಇವತ್ತು ಏನು ಸನ್ಮಾನ ಕಾರ್ಯಕ್ರಮ ವಹಿಸಿಕೊಂಡಿರ್ತಕ್ಕಂಥ ಸುಮಾರು 6 ಜನ ಸಮಾಜದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಅವ್ರ ಜೀವನದಲ್ಲಿ ಏನೇ ಮಾಡಿದ್ರು ಕೂಡ ನಾವು ಸಮಾಜಕ್ಕೆ ಮಾಡಿರ್ತಕ್ಕಂಥ ಸಾಧನೆ ನಮ್ಮ ಜೀವನ ಅಂತ್ಯದವರೆಗೂ ಉಳಿದುಕೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಗೀತಂದವರಾಗಿರ್ಬೋದು ಅಥವಾ ಜ್ಯೋತಿಯವರಾಗಿರ್ಬೋದು ಅವ್ರದೇ ಆದಂತಹ ಒಂದು ಕಾರ್ಯವೈಖರಿಯಿಂದ ನಿರಾಶ್ರಿತರನ್ನು ಕೇಂದ್ರವನ್ನು ಮಾಡಿ ನಿರಾಶ್ರಿತರಿಗೆ ಒಂದು ಸಹಾಯವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರೋತ್ಸಾಹ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದುವರಿತಕ್ಕಂಥದ್ದು. ಅವರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಇರ್ತಕ್ಕಂಥದ್ದು ಬಹಳ ಪ್ರಶಂಸನೀಯ. ಮುಂದುವರಿದು ಹೆಚ್ಚು ಕಾಲಗಳ ಒಂದು ಕಾಲಘಟ್ಟದಲ್ಲಿ CTV 14 ಜಿಲ್ಲೆಯಲ್ಲಿ ಸಮಾಚಾರವನ್ನು ಬಿತ್ತನೆ ಮಾಡ್ತಾ ಇದ್ದಾರೆ. ಮುಂದುವರಿದು ರಾಜ್ಯಾದ್ಯಂತ ಒಂದಿನ ದಿನಗಳಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಒಂದು ಸುಸಂದರ್ಭ ನಾವು ಕೂಡ ಕೊಡ್ತಕ್ಕಂಥ ಸಂದರ್ಭ ಮುಂದುವರಿ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.